ಈಗ ಸನ್ಮಾನಿತರ ಮಾತು. ಮೊದಲನೇದಾಗಿ ಶ್ರೀ ಕುಮಾರ್ ಪ್ರಜ್ವಲ್ ವಿನಾಯಕ್ ರಾಯ್ಕರವರು ಈ ಒಂದು ಸನ್ಮಾನಿತರ ಪರವಾಗಿ ಮಾತನಾಡಬೇಕು ಹೇಳಿ ವೇದಿಕೆಗೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಸಭಿಕರೇ ಎಲ್ಲರಿಗೂ ನಮಸ್ಕರಿಸುತ್ತಾ, ಇಂದು ನನಗೆ ತುಂಬಾ ಸಂತೋಷದ ದಿನ. ನನ್ನ ಸಾಧನೆಯನ್ನು ಮೆಚ್ಚಿ ಈ ಸುವರ್ಣ ವೇದಿಕೆಯಲ್ಲಿ ನನಗೆ ಸನ್ಮಾನ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಾಧನೆಯನ್ನು ಸೊಕ್ಕಿನಿಂದ ಪಡೆಯಲಾಗದು, ವಿದ್ಯೆಯನ್ನು ಒಂಟಿಯಾಗಿ ಪಡೆಯಲಾಗದು, ಹೀಗೆ ಗುರುವಿಲ್ಲದೆ ಏನನ್ನೂ ಪಡೆಯಲಾಗದು. ನಾನು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ ಎಂದರೆ ಅದಕ್ಕೆ ನನ್ನ ಗುರುಗಳು ಹಾಗೂ ನನ್ನ ಅಪ್ಪ ಅಮ್ಮ ಕಾರಣ. ನಾನು ಗುರುಗಳಿಂದ ಕಲಿತ ಶಿಸ್ತು, ಧೈರ್ಯ ಮೊದಲಾದ ಮಾರ್ಗದರ್ಶನಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನನ್ನ ಶೈಕ್ಷಣಿಕ ಜೀವನದಲ್ಲಿ ಇನ್ನೂ ಹೆಚ್ಚಿನ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆಯುತ್ತೇನೆ ಹಾಗೂ ಸಾಧನೆಯನ್ನು ಮಾಡುತ್ತೇನೆ. ನನ್ನ ಮೇಲೆ ದೇವರ ಕೃಪೆ ಹಾಗೂ ಗುರುಗಳ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎಂದು ಬೇಡಿಕೊಳ್ಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬ ಮಾರ್ಮಿಕವಾಗಿ ಭವಿಷ್ಯದಲ್ಲಿ ಇನ್ನೂ ಕೂಡ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ತಾನು ಪ್ರಯತ್ನವನ್ನು ಪಡ್ತೇನೆ. ತನಗೆ ಗುರುಗಳು ಮತ್ತು ನನ್ನ ತಂದೆ ತಾಯಿಗಳೇ ಮಾದರಿ ಎಂದು ಮಾತನಾಡಿದಂಥ ಕುಮಾರ್ ಪ್ರಜ್ವಲ್ ನಾಯ್ಕರವರಿಗೆ ಅಭಿನಂದನೆ ಸಲ್ಲಿಸ್ತಾ, ಈಗ ಸನ್ಮಾನಿತರಲ್ಲಿ ಇನ್ನೂರವಾದಂಥ ಶ್ರೀ ವಿನೋದ್ ವಾಮನ್ ಅನ್ವೇಕರ್ ನಿವೃತ್ತ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕಾರವಾರ ಅವರು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರ ಪರವಾಗಿ ಮಾತನಾಡಬೇಕೇಳಿ ಅವಕಾಶವನ್ನು ಕಲ್ಪಿಸ್ತಾ ಇದ್ದೇನೆ. ಇಂದಿನ ಈ ಅಪೂರ್ವವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಅವರ್ಸ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆಯಾದಂಥ ಅಧ್ಯಕ್ಷರವರೇ, ನನ್ನ ನೆಚ್ಚಿನ ಅಧಿಕಾರಿಯಾದಂಥ ಲತಾ ಮೇಡಮ್ ಅವರೇ, ನನ್ನ ಆತ್ಮೀಯ ಗೆಳೆಯರಾದಂಥ ನಾರಾಯಣ ನಾಯ್ಕರವರೇ ಹಾಗೂ ಜಗದೀಶ್ ನಾಯ್ಕ್ ಹಾಗೂ ದರ್ಶನ್ ಅವರೇ ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳು, ಇವತ್ತಿನ ಈ ಒಂದು ಕಾರ್ಯಕ್ರಮ ಈಗಾಗಲೇ ಎಂ ಜಿ ನಾಯ್ಕರು ಎಲ್ಲ ಪ್ರಸ್ತಾವ ಈ ಭಾಷಣದಲ್ಲೇ ಹೇಳಿದ್ದಾರೆ, ತಮ್ಮ ಒಂದು ಅನಿಸಿಕೆಯನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ಇವತ್ತು ನಾನು ನೋಡಿದ್ದೇನೆಂದರೆ, ಮಕ್ಕಳ ಒಂದು ಸಾಧನೆಗಾಗಿ ವಿದ್ಯೆಯಲ್ಲಿ ಪ್ರಥಮ ಬಂದವರಿಗೆ ಸನ್ಮಾನ, ಅದೇ ರೀತಿ ಕ್ರೀಡೆಯಲ್ಲಿ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ತೃತೀಯ ಬಂದವರಿಗೆ ಸನ್ಮಾನ ಹಾಗೂ ಒಂದು ಒಳ್ಳೆಯ ಕೆಲಸ ಮಾಡಿದಂಥ ಅವರಿಗೆ ಪುರಸ್ಕಾರ, ಸನ್ಮಾನ ಕಾರ್ಯಕ್ರಮ ಹಾಗೂ ಮಕ್ಕಳ ಪಾಲಕರ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಪಾಠೋಪಗಳ ಕಾರ್ಯಕ್ರಮ ಮಾಡಿಕೊಂಡು ಅವರಿಗೆ ಕೊಟ್ಟಂಥ ಸನ್ಮಾನ, ಎಸ್ಪೆಷಲಿ SDMC ಸದಸ್ಯರಿಗೆ ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಎಂಜಿನಾಟಿದೆ ಒಂದು ರಾಜ್ಯದಲ್ಲೇ ಪ್ರಥಮ ಅಂತ ತಿಳ್ಕೊತಾ ಇದ್ದೇನೆ ನಾನು. ಒಂದು SDMC ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವ ಶಾಲೆಗಳಲ್ಲಿ ಇದ್ದರೆ ಒಂದು ಶಾಲೆಯ ಅಭಿವೃದ್ಧಿಯಲ್ಲಿ ಅವರ ಒಂದು ಶಾಲೆ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಅವಕಾಶ ಆಗುತ್ತಾ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಮತ್ತು ಈ ಸಂದರ್ಭದಲ್ಲಿ ನನಗೆ 31ಕ್ಕೆ ಅವರು 27ಕ್ಕೆ ಒಂದು ಇದಕ್ಕೆ ಕರೆದಿದ್ದರು. ಆದರೆ 27ಕ್ಕೆ ಒಂದು ಅಹಿತಕರವಾದ ಘಟನೆ ನಮ್ಮ ದೇಶದಲ್ಲಾಗಿದ್ದರಿಂದ ಅದನ್ನು ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೆ. ನಾನು ಆವಾಗ ಬರುವಾಗ ಅಧಿಕಾರದಲ್ಲಿರ್ತಿದ್ದೆ. ಇವತ್ತು ನಾನು ನಿವೃತ್ತಿಯಾಗಿ ಇವತ್ತು ನಾನು ಈ ನಿಮ್ಮ ಕಾರ್ಯಕ್ರಮವನ್ನು ಭಾಗವಹಿಸಿದ್ದೇನೆ. ಮತ್ತು ನಾನು ಬೆಳಿಗ್ಗೆ ಕರಾವಳಿ ಮುಂಜಾಪತ್ರಿಕೆಯನ್ನು ಓದಿದಾಗ ನಮ್ಮ ಈ SDM ಸದಸ್ಯರು ನನಗೆ ಒಂದು ನಿವೃತ್ತಿ ಜೀವನಕ್ಕೆ ಶುಭಾಶಯಗಳಂತ ಒಂದು ವರದಿ ನೋಡಿ ಭಾಳ ಸಂತೋಷ ಆಯಿತು. ಅಂದರೆ ಒಂದು ಊರಿನ ಒಬ್ಬ ಅಧಿಕಾರಿಯಾಗಿ ಆದವರಿಗೆ ಯಾವ ರೀತಿ ಅವರು ಒಂದು ಶುಭಾಶಯ ಕೊಟ್ಟಿದ್ದಾರೆ ಅಂದರೆ, ಈಗ ಮಹೇಶ್ ಆರ್ ನಾಯ್ಕ SDMC ಅಧ್ಯಕ್ಷರು, ಶ್ರೀಮತಿ ರೂಪಾಜಿ ನಾಯ್ಕ ಉಪಾಧ್ಯಕ್ಷರು ಹಾಗೂ ಎಲ್ಲ ನನ್ನ ಈ ಆತ್ಮೀಯ ಸದಸ್ಯರುಗಳಿಗೆ SDM ಸದಸ್ಯರಿಗೆ ನಾನು ನನ್ನ ಅನಂತ ಧನ್ಯವಾದ ಗಳಿಸ್ತಾ ಇದ್ದೇನೆ. ಮತ್ತು ಇನ್ನೂ ಉಳಿದ ಸನ್ಮಾನಿತರಿಗೆ ಧನ್ಯವಾದ ಗಳಿಸಿ ನನಗೆ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ, ಊರಿನ ನಾಗರಿಕರಿಗೂ, ನನ್ನ ಕುಟುಂಬ ಮಕ್ಕಳಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಅವರ್ಸ್. ನಮ್ಮ ಶಾಲೆಯ ಅಭಿವೃದ್ಧಿ ಬಗ್ಗೆ ಅನೇಕ ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾ ಬಂದಿರತಕ್ಕಂಥ ವಿನೋದ್ ಅನ್ವೇಕರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬಗ್ಗೆ ಅವರಿಗೆ ಧನ್ಯವಾದಗಳು.